ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ. ಆತ್ಮೀಯರೇ, ಈಗಾಗಲೇ ನಾಮಪತ್ರ ಇನ್ನು ಹಿಂದೆ ಕೊಡೋದ ಏನಾಗ್ತದೆ ನೋಡೋ ಗದ್ದಲಗಳು. ಆದರೆ ಆಲ್ರೆಡಿ ಆರಂಭ ಮಾತ್ರ ಜಾರಕಿಹೊಳಿ ಅವರ ಪರವಾಗಿ ಬ್ಯಾಟ್ ಬೀಸುವಂಥದ್ದು BDCC ಬ್ಯಾಂಕ್ ಚುನಾವಣೆಯಲ್ಲಿ ಕಂಡು ಬರ್ತಾ ಇದೆ. ಅವರು ಇದೇ ಒಂದು ಆರಂಭದ ಒಂದು ಏನು ಸ್ಕೋರ್ಗಳದಲ್ಲ, ಇದನ್ನು ಕೊನೆಯವರೆಗೂ ಮೇಂಟೈನ್ ಮಾಡಿಕೊಂಡು 13 ಸೀಟ್ಗಳನ್ನು ಗೆಲ್ತಾರ ಅನ್ನೋ ಪ್ರಶ್ನೆ ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಆಲ್ರೆಡಿ ವಿರೋಧಿಗಳಿಲ್ಲದ ಅವಿರೋಧವಾಗಿ 4 ದಿನ ಆಯ್ಕೆ ಆಗು ಖಚಿತ ಆಗಿದೆ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಅದರಲ್ಲೂ ಪ್ರಮುಖವಾಗಿ ನಮ್ಮ ಯರಗಟ್ಟಿಯ ವಿಶ್ವಾಸ ವೈದ್ಯ, ಅದೇ ಕಾಲಕ್ಕೆ ಸವದತ್ತಿಯ ಇವರಾದಂಥವ್ರು ಏನೋ ಮುಖಂಡರಾದಂಥ ವಿರೂಪಾಕ್ಷ ಮಾಮಣಿಯವರು, ಒಂದು ಗೋಕಾಕದ ಅಮರನಾಥ್ ಜಾರಕಿಹೊಳಿ ಅವರು, ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂತಂದ್ರೆ ಗಣೇಶ್ ಹುಕ್ಕೇರಿ ಅವರು, ಚಿಕ್ಕೋಡಿಯ ಗಣೇಶ್ ಹುಕ್ಕೇರಿ ಅವರು. ಈ 4 ಜನ ಹೆಚ್ಚು ಕಡಿಮೆ ಖಚಿತ ಆಗ್ಯಾರ. ಇನ್ನೂ ಖಚಿತ ಆಗುವ ಸಾಧ್ಯತೆಗಳಿದ್ದಾವೆ. ರಾಹುಲ್ ಜಾರಕಿಹೊಳಿ ಆಯ್ಕೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಈ ಮಾತನ್ನು ಹೇಳ್ತಾ ಇದ್ದೀನಿ. ಮತ್ತು ನಮ್ಮ ನೀಲಕಂಠ ಕಪರಗುದ್ದಿಯವರು ಆಯ್ಕೆ ಆಗುವ ಸಾಧ್ಯತೆಗಳಿದ್ದಾವೆ. ಇವೆಲ್ಲ ಈಗ ಕಂಡು ಬರ್ತಿರೋ ಒಂದು ಆರಂಭ ಮಾತ್ರ. ಇದು ನಮ್ಮ ಜಾರಕಿಹೊಳಿ ಸಹೋದರರ ಪೆನಲ್ಗೆ ಒಂದು ಬೆಂಬಲ ಬರುವುದನ್ನು ನೋಡಿದಾಗ ಅವ್ರು ಗೆಲ್ತಾರ, ಅವರೇ DCC ಬ್ಯಾಂಕಿನ ಸೂತ್ರಧಾರರಾಗ್ತಾರೆ ಈ ಸಲ ಅನ್ನೋದು ಪ್ರಶ್ನೆ. ಉತ್ತರ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗ್ತಾ ಇದ್ದಾವೆ. ಆದರೆ ಇದೇ ಕಾಲಕ್ಕೆ ಇನ್ನೊಂದಿಷ್ಟು ಕೇಳಿಬರುವುದು ಏನಪ್ಪ ಅಂತಂದರೆ, ಕೆಲವು ಕಡೆ ಅಭ್ಯರ್ಥಿಗಳು ನಿಲ್ಲದಂಗೆ ವ್ಯವಸ್ಥೆ ಮಾಡಿದರು ಅನ್ನೋಂಥ ಆರೋಪಗಳು ಸಹಿತ ನಮ್ಮ ಜಾರಕಿಹೊಳಿ ಬ್ರದರ್ಸ್ ಮೇಲೆ ಕೇಳಿ ಬರ್ತಾ ಇದೆ. ಈ ಆರೋಪ ಎಷ್ಟು ಮಟ್ಟಿಗೆ ನಿಜ, ಎಷ್ಟು ಮಟ್ಟಿಗೆ ಸುಳ್ಳು ಅನ್ನೋದನ್ನು ಅವರು ಉತ್ತರ ಕೊಡಬೇಕಾಗಿದೆ.